ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಇಂದು ಗುರುವಾರ, ಸಾಯಿಬಾಬರ ದಿನ, ಗುರು ದತ್ತಾತ್ರೇಯರ ದಿನ, ಗುರು ರಾಘವೇಂದ್ರರ ದಿನ, ಸಂತರ ದಿನ. ನಮ್ಮ ಗುರುವನ್ನು ಯಾರು ಗುರು ಅಂತ ತಿಳ್ಕೊಳ್ತಾರೋ ಅಂಥವರನ್ನು ಪೂಜೆ ಪುರಸ್ಕಾರದಿಂದ ಸಂಕೀರ್ತನೆ ಮಾಡುವಂಥ ದಿನ ಇವತ್ತು ಗುರುವಾರ. ಭಾಳ ಖುಷಿ ಅನಿಸ್ತದೆ. ಪ್ರತಿ ಗುರುವಾರ ಹಲವು ವಿಚಾರಗಳನ್ನು, ಹಲವು ಉಪದೇಶಾಮೃತಗಳನ್ನು ಬಾಬಾ ಅವರ ನಾವು ಒಬ್ಬ ಸೇವಕನಾಗಿ ನಿಮ್ಗೆ ಕೊಡ್ತಾ ಇದ್ದೀವಿ. ಇವತ್ತು ಬಾಬಾರವರ ಸಚ್ಚರಿತ್ರೆಯ 16 ಮತ್ತು 17ನೇ ಅಧ್ಯಾಯ ತಮಗೆ ಗೊತ್ತಿರಬಹುದು. ಒಬ್ಬ ಧನಿಕನಿಗೆ ಬ್ರಹ್ಮಜ್ಞಾನವನ್ನು ಕೊಟ್ಟದ್ದು. ಅದಕ್ಕೆ ನನಗೆ ಯಾವಾಗಲೂ ಹೇಳ್ತೀನಿ, ಸಾಯಿ ಸಚ್ಚರಿತ್ರೆ ಅಂದರೆ ಒಂದು ಉಪನಿಷತ್ತು, ಒಂದು ವೇದ ಅದು. ಹಾಗಾಗಿ ಸಾಯಿಬಾಬರ ಚರಿತ್ರೆಯನ್ನು ಬಿಟ್ಟು ನಮ್ಮದೇ ಭಾಷೆಯಲ್ಲಿ ಯಾವುದೇ ಬರಹ ಅಥವಾ ವಿಚಾರಗಳನ್ನು ಧಾರೆ ಮಾಡಿದ್ರೂ ಸಹ ಆ ಸಚ್ಚರಿತ್ರೆಗೆ ಒಂದು ಪ್ರಮಾದ ಮಾಡಿದಂತಾಗ್ತದೆ. ಯಾಕೆ ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಹಿಂದಿನ ಸಂಚಿಕೆಗಳು ಯಾರೂ ಸಾಯಿ ಸಚ್ಚರಿತೆಯನ್ನು ತಿರುಚಬೇಡಿ, ಸಾಯಿ ಸಚ್ಚರಿತೆಯ ಮೇಲೆ ಆಧಾರದ ಮೇಲೆ ತಮ್ಮ ಉಪನ್ಯಾಸ ಇರಲಿ ಅಂತ ನಾನು ಸಾಯಿ ಭಕ್ತರನ್ನು, ಸಂತರನ್ನು ಕೇಳಿಕೊಳ್ತೇನೆ. ಬಾಬಾರವರು ಒಬ್ಬ ಧನಿಕನಿಗೆ ಬ್ರಹ್ಮಜ್ಞಾನದ ವಿಚಾರವನ್ನು, ಕಥಾನುಸಂಧಾನ ನಿಮಗೆ ಗೊತ್ತಿದೆ. ಬಾಬಾ ಅವರು ದ್ವಾರಕಾಮಯಲ್ಲಿ ಕುಳಿತುಕೊಂಡು ಆ ಬ್ರಹ್ಮಜ್ಞಾನಿಗೆ, ಆ ಧನಿಕನಿಗೆ ಬ್ರಹ್ಮಜ್ಞಾನದ ಒಂದು ವಿಚಾರಧಾರೆಯನ್ನು, ಆ ಗುಟ್ಟನ್ನು ತಿಳಿಸಿದ ನಂತರ ಮಸೀದಿಯಲ್ಲಿ ಕುಳಿತುಕೊಂಡು ಬಾಬಾರವರು ಭಕ್ತರನ್ನು ಉದ್ದೇಶಿಸಿ ಉಪದೇಶವನ್ನು ಕೊಡ್ತಾ ಇದ್ದಾರೆ. ಆ ಉಪದೇಶದ ಸಾರವನ್ನು, ಯಾಕೆಂದರೆ ಬಾಬಾ ಅವರ ಪ್ರತಿಯೊಂದು ಅಧ್ಯಾಯದಲ್ಲೂ, ಪ್ರತಿಯೊಂದು ವಿಚಾರಧಾರೆಯಲ್ಲೂ ಭಗವದ್ಗೀತೆ ಸೇರಿಕೊಂಡಿದೆ. ನಾನು ಯಾವಾಗಲೂ ಹೇಳಿದ್ದೇನೆ, ಇದು ನೋಡಿದರೆ ಇದು ನಿಮ್ಮ ಆ ಕಥಾನುಸಂಧಾನ, ಈ ಉಪದೇಶಾಮೃತ ಭಗವದ್ಗೀತೆಗೆ ಅನುರೂಪಗೊಂಡು ಹೊಂಬಿದಂಥ ಬಾಬಾರ ಮುಖಾರವಿಂದಿಂದ ಹೊರಬಂದಂಥ ಶಬ್ದಗಳು. ಅದಕ್ಕಾಗಿ ದಯವಿಟ್ಟು ಇದು ನಮ್ಮ ಶಬ್ದಗಳಲ್ಲ, ಬಾಬಾರವರ ಮುಖಾರವಿಂದದಿಂದ ಬಂದಂಥ ಉಪದೇಶಾಮೃತವನ್ನು ತಮ್ಮ ಎದುರಿಗೆ ಇಡ್ತಾ ಇದ್ದೇನೆ. ಅಲ್ಲಿ ಕುಳಿತಂಥ ಎಲ್ಲ ಭಕ್ತರಿಗೆ, ಮಸೀದಿಯಲ್ಲಿ ಕುಳಿತಿದ್ದಾರೆ ಬಾಬಾ ದ್ವಾರಕಾಮಯ್ಯಲ್ಲಿ, ಎಲ್ಲರಿಗೂ ಅರ್ಥ ಆಗುವಂತೆ ಸರಳ ಭಾಷೆಯಲ್ಲಿ ಬಾಬಾ ಅವರು ಸವಿಸ್ತರವಾಗಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಬಾಬಾರವರು ಬ್ರಹ್ಮಜ್ಞಾನ ಅಥವಾ ಆತ್ಮಜ್ಞಾನ ಪಡೆಯಬೇಕಾದರೆ ಅದಕ್ಕೆ ಇರಬೇಕಾದ ಕೆಲವು ಗುಣಗಳಿವೆ. ಅವುಗಳನ್ನು ಮಾತ್ರ ಪಡೆದರೆ ಬ್ರಹ್ಮಜ್ಞಾನ ಪಡೆಯಲಿಕ್ಕೆ ಅರ್ಹರಾಗ್ತಾರೆ. ಬ್ರಹ್ಮಜ್ಞಾನ ಪಡೆಯಲಿಕ್ಕೆ ಯಾರು ಅರ್ಹರಂತ ಬಾಬಾ ಇಲ್ಲಿ ನಿರೂಪಿಸ್ತಾ ಇದ್ದಾರೆ. ಒಂದೇದು ಹೇಳ್ತಾರೆ, ನಾವೆಲ್ಲ ಮುಮುಕ್ಷುರಾಗಿರಬೇಕು ಅಂತ. ಮುಮುಕ್ಷು ಅಂದರೆ ಈ ಪ್ರಪಂಚದಿಂದ ಬಿಡುಗಡೆ ಹೊಂದು ಸ್ವತಂತ್ರವಾಗಿರಬೇಕು. ಅರ್ಥಾತ್ ಎಲ್ಲ ಮೋಹ ಬಂಧಗಳಿಂದ ನಾವು ಬಿಡಿಸ್ಕೊಂಡಿರಬೇಕು. ಆಸೆ ಆಕಾಂಕ್ಷೆಗಳಿಗೆ ಕಡಿವಾಣ ಹಾಕಿರಬೇಕು. ಧನ ಪ್ರಾಪ್ತಿ ಮಾಡಬೇಕು, ಅದು ಬೇಕು ಇದು ಬೇಕು ಅಂತ ಕೆಲವು ಆಸೆ ಮೋಹ ಪಾಸ ಅವರಂತೆ ನಾನು ಆಗಬೇಕು, ನಮ್ಮ ಬೇಡಿಕೆಗಳಿಗೆ ಕಡಿವಾಣ ಹಾಕಬೇಕು, ಮುಮುಕ್ಷು ಆಗಿರಬೇಕು ಅಂತ ಬಾಬಾ ಹೇಳ್ತಾರೆ. ಅದಕ್ಕಾಗಿ ನನ್ನ ಮನಸ್ಸನ್ನು ಸ್ಥಿರ ಮಾಡಿ ಗುರಿಯತ್ತ ತಮ್ಮ ದೃಷ್ಟಿ, ಫೋಕಸ್ ಅಟ್ ಫ್ಯೂಚರ್ ಅನ್ನುವಂತೆ ನಮ್ಮ ದೃಷ್ಟಿ ಇರಬೇಕು. ಎರಡನೇದಾಗಿ ಹೇಳ್ತಾರೆ, ವಿರಕ್ತನಾಗಿರಬೇಕು. ಅಂದರೆ ಎಲ್ಲದರಲ್ಲೂ ಅನಾಸಕ್ತಿ ಇರಬೇಕು. ಅರ್ಥಾತ್ ಎಷ್ಟು ಬೇಕು, ಉದಾಹರಣೆಗೆ ನಮ್ಮ ಎದುರಿಗೆ ಒಂದು ಜಿಲೇಬಿ ಇದೆ, ಎಷ್ಟು ಬೇಕು, ಅದರ ಸ್ವಾದ, ಅದರ ಮೇಲೆ ಅತಿಯಾದಂಥ ಆ ಜಿಲೇಬಿ ಮೇಲೆ ಇಷ್ಟೊಂದು ಸವಿಯನ್ನು ಸವಿಯಬೇಕು, ಮತ್ತಷ್ಟು ಸವಿಬೇಕು ಅಂತ ಅದರಲ್ಲಿ ಅನಾಸಕ್ತಿ ತಗೊಳ್ಬೇಕು. ಹಾಗೆ ಕಹಿ ಇರಲಿ ಸಿಹಿ ಇರಲಿ ಅದನ್ನು ಸಮಾನ ಭಾವದಿಂದ ಸೇವಿಸಬೇಕು ಅಂತ ಬಾಬಾ ಅವರ, ಅಂದರೆ ವಿರಕ್ತನಾಗಿರಬೇಕು. ಯಾವುದಕ್ಕೂ ವಿಚಲಿತ ಆಗಲಿ, ಸ್ವಭಾವ್ಯ ಸೌಂದರ್ಯಕ್ಕೂ ವಿಚಲಿತ ಆಗಬಾರ್ದು. ಹೆಣ್ಣು ಮೋಹ ಮಾಯೆಗೆ ಮರಳಾಗಬಾರ್ದು.
ಇದು ವಿರಕ್ತನಾಗಿರಬೇಕು. ಮೂರನೆಯದು ಅಂತರ್ಮುಖಿಯಾಗಿರಬೇಕು. ಅರ್ಥಾತ್ ನಮ್ಮ ಇಂದ್ರಿಯದ ಬಾಹ್ಯಾತೀತಗಳು ಆತ್ಮಸ್ವರೂಪಿಯಾದಂಥ ಇದು ದೇಹ, ಆತ್ಮಸ್ಥಿತವಾಗಿರುವಂಥ ಈ ದೇಹ, ನಮ್ಮ ಇಂದ್ರಿಯಗಳು ಕಣ್ಣು ನೋಡುತ್ತದೆ, ಕಿವಿ ಕೇಳುತ್ತದೆ, ನಾಲಿಗೆ ರುಚಿ ನೋಡ್ತದೆ, ಚರ್ಮ ಸಂವೇದನೆಯನ್ನು ಪಡೆಯುತ್ತದೆ. ಇವೆಲ್ಲ ಬಾಹ್ಯ ಪ್ರಪಂಚದಿಂದ ಗುರುತಿಸಲ್ಪಡುವಂಥದ್ದು. ಅಂದರೆ ಆತ್ಮ ಏನೂ ಮಾಡಲ್ಲ, ಈ ದೇಹದ ಅಂಗಾಂಗಗಳು ಅವ್ರ ಕಾರ್ಯವನ್ನು ಮಾಡುತ್ತವೆ. ಆತ್ಮ ಸ್ಥಿತರಾಗಿ ನೋಡ್ತಾ ಇರ್ತಾನೆ. ಹಾಗಾಗಿ ಬ್ರಹ್ಮ ಜ್ಞಾನವನ್ನು ಪಡೆಯುವವನು ಅಂತರ್ಮುಖಿಯಾಗಿರಬೇಕು. ಯಾವುದೇ ಸಂವೇದನಕ್ಕೆ ಯಾವುದೇ ವಿಚಲಿತನಾಗದೆ ಇರಬೇಕು ಅಂತ ಬಾಬಾರವರು ಅಲ್ಲಿ ಕುಳಿತಂಥ ದ್ವಾರಕಾಮಯಲ್ಲಿ ತಮ್ಮ ಭಕ್ತರನ್ನ ಉದ್ದೇಶಿಸಿ ಹೇಳ್ತಾ ಇದ್ದಾರೆ. ನಾಲ್ಕನೇದಾಗಿ, ನಾವು ತಿಳಿದು ಮಾಡದಂಥ ಕೆಲವೊಂದು ಪಾಪಗಳಿವೆ. ಅದಕ್ಕಾಗಿ ಕಾಯ ವಾಚ ತ್ರಿಕರಣ ಶುದ್ಧಿ ಮಾಡಿಕೊಳ್ಬೇಕು. ಅರ್ಥಾತ್ ನಾವು ಮನಸ್ಸನ್ನು ಸ್ಥಿರವಾಗಿಟ್ಕೊಂಡು ಸ್ವಾಧೀನದಲ್ಲಿ ಇಟ್ಕೊಂಡು ನಾಮಸ್ಮರಣೆ ಜಪ ತಪ ಅದು ಒಂದೇ ಮಾರ್ಗ. ಸಾಧನೆ ಮಾಡಿ 108 ಮಣಿ ಜಪವನ್ನು 1 ಮಾಲೆ 2 ಮಾಲೆ ಕನಿಷ್ಠ 11 ಮಾಲೆ 16 ಮಾಲೆ 28 ಮಾಲೆ ಮಾಡಿ ಅದನ್ನು ಕೇಂದ್ರೀಕರಿಸಲಿಕ್ಕೆ ಒಂದೇ ಮಾರ್ಗ. ನಾವು ಮನಸ್ಸನ್ನು ಕೇಂದ್ರೀಕರಿಸುವುದೇ ಧ್ಯಾನ. ಉದಾಹರಣೆಗೆ ನೋಡಿ, ನಿಮ್ಮ 500 ರೂಪಾಯಿ ನೋಟಿನ ಒಂದು ಕಂತನ್ನು ಕೊಟ್ಟರೆ ನಾವು 100 ಅದನ್ನು ಯಾವುದೇ ಮನಸ್ಸು ಒಳಗೆ ಬರಲ್ಲ. 1 2 3 4 5 6 7 8 ಎಷ್ಟು ಸ್ಥಿರಭಾವದಿಂದ ನಾವು ಅದನ್ನು ಎಣಿಸ್ತೇವೆ. ಹಾಗೆ ನಾವು ನಮ್ಮ ಮನಸ್ಸು ಯಾವಾಗ ಆ ಎಣಿಸುವಾಗ ಎಲ್ಲೂ ಓಡುವುದಿಲ್ಲ, ಯಾವ ಭಾವನೆಯೂ ಬರುವುದಿಲ್ಲ. ಅದೇ ರೀತಿ ಅಲ್ಲಿ ನಮಗೆ ಕೇಂದ್ರೀಕರಣ ಆಗುತ್ತೆ. ಇಲ್ಲಿ ಆಕೆ ನಾಮ ಜಪ. 5ನೇದು, ನಾವು ಒಳ್ಳೆಯ ನಡತೆಯಲ್ಲಿರಬೇಕು, ನೀತಿವಂತರಾಗಿರಬೇಕು. ಕೆಟ್ಟದನ್ನು ಮಾಡುವುದು ನಿಲ್ಲಿಸಿದರೆ ಸಾಲದು, ಅದರ ಯೋಚನೆಯೂ ಬರಬಾರ್ದು. ಭ್ರಾಂತಿಯಲ್ಲಿருந்து ನಾವು ತೋರಿಕೆಗೆ ನಾವು ಮಾಡ್ತಾ ಕೆಟ್ಟ ಯೋಚನೆಗಳು ಬಂದರೆ ಅದು ಪ್ರಯೋಜನ ಇಲ್ಲ. ಅದಕ್ಕೆ ಕಾಯ ವಾಚ ಮನಸ್ಸ ಸತ್ಯವ್ರತನಾಗಿರಬೇಕು, ಬ್ರಹ್ಮಚಾರಿಯಾಗಿರಬೇಕು, ತಪೋನಿರತನಾಗಿರಬೇಕು. ಅರ್ಥಾತ್ ಇಲ್ಲೊಂದು ತಿಳ್ಕೊಳ್ಳಿ, ಬ್ರಹ್ಮಚಾರಿ ಅಂದರೆ ಸಂಸಾರಿಕ ಆದರೂ ಸಂಸಾರಸ್ಥನಾಗಿ ಅನ್ಯ ಕಡೆಗೆ ಗಮನ ಕೊಡಬಾರ್ದು. ಆತನು ಬ್ರಹ್ಮಚಾರಿನಿ, ನಿತ್ಯ ಸನ್ಯಾಸಿ, ಗೃಹಸ್ಥಾಸನ ಬಗ್ಗದಿದ್ದಲ್ಲಿದ್ದಾನೆ. ತನ್ನ ಕಾಯ ವಾಚ ತ್ರಿಕರಣ ಶುದ್ಧಿ ಮಾಡಿಕೊಂಡು ಮನಸ್ಸನ್ನು ಹತೋಟಿ ಇಟ್ಟುಕೊಂಡವನು ಗೃಹಸ್ಥಾಶ್ರಮದಲ್ಲಿರೋ ಆತನು ಸಹ ಬ್ರಹ್ಮಚಾರಿ, ತಪೋನಿರತರಾಗಿರಬೇಕು. 6ನೇದು, ಪ್ರೇಯಸ್ಸಿನ ಕಡೆಗೆ ಮನಸ್ಸು ಹೋಗುವುದನ್ನು ಬಿಡಿಸಿ ಶ್ರೇಯಸ್ಸಿನ ಕಡೆಗೆ ಹೋಗುವಂತೆ ಯೋಚನೆ ಮಾಡಬೇಕು. ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಇನ್ನೊಬ್ಬರ ತೊಂದರೆ ಕೊಟ್ಟು ಅವರ ದುಃಖವನ್ನು ನೋಡ್ಕೊಂಡು ಖುಷಿ ಪಡುವುದು, ಅವರಿಗೆ ಕೆಟ್ಟದ್ದನ್ನಾದರೆ ನಾವು ಖುಷಿ ಪಡೋದು, ಇಂಥ ಭಾವವನ್ನು ಇಟ್ಕೊಳ್ಬಾರ್ದು. ಇಂಥದ್ದು ಭಾಳ ಆಗ್ತಾಯಿದೆ ಇವತ್ತಿನ ಪ್ರಚಲಿತದಲ್ಲಿ. ಅದರಲ್ಲಿ ನಾನು ಯಾವಾಗಲೂ ಹೇಳ್ತೇನೆ, ನಮಗೆ ಹೆಚ್ಚು ನಿತ್ಯ ನೆನಪಾಗುವುದು ಹೆಚ್ಚು ನಮ್ಮ ವೈರಿಗಳು, ದೇವರಕ್ಕಿಂತ ವೈರಿಗಳು. ಬೆಳಗ್ಗೆ ಅವನದೇ ನೆನಪಾಗ್ತದೆ. ಯಾರು ವೈರಿಗಳು ಇದ್ದಾರ ಅವರ ನೆನಪು ಮೊದಲಾಗತ್ತೆ, ದಿನಕ್ಕೆ ಭಾಳ ನೆನಪಾಗ್ತದೆ. ಅದು ನೋಡಿ ನೀವು, ಅದು ಖಂಡಿತ. 7ನೇದು, ಮನಸ್ಸು ಇಂದ್ರಿಯಗಳ ನಿಗ್ರಹ. ಬಾಬಾ ಅದ್ರ ದ್ವಾರಕಾಮಯಲ್ಲಿ ಕುಳಿತು ಹೇಳ್ತಾ ಇದ್ದಾರೆ, ಎಷ್ಟು ಸುಂದರವಾದ ಆ ಜ್ಞಾನ. ಬಾಬಾರವರ ಒಂದು ಜ್ಞಾನ ಯಾವ ರೀತಿ ಇತ್ತು ಅಂತ ತಿಳ್ಕೊಳ್ಳಿ. ಬಾಬಾರವರ ಒಂದೊಂದು ಪ್ರವಚನಗಳು ಅಲ್ಲಿ ಸಾರ ಹೇಳುವಾಗ ಎಷ್ಟೊಂದು ಜ್ಞಾನವಂತಿದ್ರು. ಬಾಬಾ ಒಬ್ಬ ಸಂತ ಅಲ್ಲ, ಒಬ್ಬ ಸಿದ್ಧಿ ಪುರುಷ, ದೇವರ ಪರಮಾತ್ಮನ ಒಂದು ಸಂದೇಶವನ್ನು ತಿಳಿಸ್ಲಿಕ್ಕೆ ಬಂದಂಥ ಒಬ್ಬ ದೇವಾತ್ಮ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಬಾಬಾ ಅವ್ರು ಹೇಳ್ತಾರೆ, ದೇಹ ಎನ್ನುವುದು ರಥ, ಜೀವಾತ್ಮನಿ ಅದಕ್ಕೆ ರಥಿಕ, ಮನಸ್ಸು ಅದಕ್ಕೆ ಲಗಾಮು, ಬುದ್ಧಿ ಸಾರಥಿ. ಕರ್ಮೇಂದ್ರಗಳು ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕುದುರೆ, ಇವೆಲ್ಲ ಕರ್ಮೇಂದ್ರಗಳು. ಜ್ಞಾನೇಂದ್ರಗಳು ದೃಶ್ಯ, ಶ್ರಾವ್ಯ, ಗಂಧ, ರುಚಿ, ಸ್ಪರ್ಶ, ಇವೆಲ್ಲ ದಾರಿಗಳು. ಸೇರಬೇಕಾದ ಗಮ್ಯ ಆ ಮೂಲಕ ಎಲ್ಲೆಲ್ಲಿ ಹೋಗಬೇಕು, ಎಲ್ಲೆಲ್ಲಿ ಹೊಯ್ದಾಡ್ತದೋ, ಮನಸ್ಸೆಲ್ಲಿ ಹೋಗ್ತದೋ
ಅದಕ್ಕಾಗಿ ರಥವನ್ನು ನಡೆಸುವ ಸಾರಥಿ ಲಗಾಮು ಕೈಯಲ್ಲಿ ಹಿಡಿದು, ಅಂದರೆ ಬುದ್ಧಿಯನ್ನು ಹಿಡಿದು ಕುದುರೆಗಳನ್ನು ತನ್ನ ಅಂಕಿತದಲ್ಲಿ ಇರಿಸಿಕೊಂಡು ರಥ ನಡೆಸಿದರೆ ರಥಿಕನನ್ನು ಗಮ್ಯ ಸ್ಥಾನಕ್ಕೆ ಕರೆದೊಯ್ಯುತ್ತದೆ. ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಾರೆ, ಮನಸ್ಸು ಲಗಾಮು, ಬುದ್ಧಿ ಸಾರಥಿ. ಮನನ್ನು ಎಲ್ಲೋ ಇರ್ತದೆ, ಕ್ಷಣ ಬದಲಾಗುತ್ತದೆ ಮನಸ್ಸು. ಹಾಗಾಗಿ ಸರಿಯಾಗಿ ದಾರಿಯಲ್ಲಿ ನಡೆಯದೆ ಹೋದರೆ, ತಪ್ಪು ದಾರಿಯಲ್ಲಿ ನಡೆಯುತ್ತಾ ಹಳ್ಳ ಕೊಳ್ಳಗಳಲ್ಲಿ ಬಿದ್ದು ರಥಿಕ ಸಾರಥಿ ಕುದುರೆಗಳು ಎಲ್ಲವೂ ನಾಶವಾಗಿ ಹೋಗ್ಬಿಡ್ತವೆ. ಎಷ್ಟು ಸುಂದರವಾದಂಥ ಮಾರ್ಮಿಕವಾದ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಮನಸ್ಸನ್ನು ಲಗಾಮಿಡಬೇಕು, ನಮ್ಮ ಭಾವನೆಗಳಿಗೆ ಕಡಿವಾಣ ಹಾಕಬೇಕು. ಅದಕ್ಕಾಗಿ ಬ್ರಹ್ಮಜ್ಞಾನವನ್ನು ಪಡಿಬೇಕಾದ್ರೆ ಆತ್ಮಸಾಕ್ಷಾತ್ಕಾರ ಆಗಬೇಕು. ಎಲ್ಲವನ್ನು ಬಾಬಾ ಪಡಿಬೇಕು ಅಂತ ಹೇಳ್ತಾ ಇದ್ರಿ. 8ನೇದಾಗಿ ಹೇಳ್ತಾರೆ, ಕಲುಷಿತ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳೋದು. ಮನಸ್ಸಿನ ಆಶೆಗೆ ಆಕಾಂಕ್ಷೆಗಳು, ಉದಾಹರಣೆ ದುರಾಶೆ, ಅಹಂಕಾರ, ಇಂದ್ರಿಯ ವಸ್ತುಗಳಲ್ಲಿ ಆಶೆ, ಇವೆಲ್ಲ ಮನಸ್ಸಿನ ಕಲ್ಮಶಗಳು. ಎಲ್ಲೇ ಇರಲಿ ತನ್ನ ಕರ್ತವ್ಯದಲ್ಲಿ ಫಲಾಪೇಕ್ಷೆ ಇಲ್ಲದೆ ಕಾರ್ಯವನ್ನು ಮಾಡಬೇಕು. ನಾನು ಇದು ಸಿಕ್ಕಿದ್ರೆ ಮಾತು ಮಾಡ್ತೇನೆ, ನನಗೆ ಇಷ್ಟು ಕೊಟ್ಟರೆ ಬಾಬಾರವರಿಗೆ ಸೇವೆ ಮಾಡ್ತೇನೆ, ಇಷ್ಟು ಕೊಟ್ಟರೆ ಬಾಬಾವರಿಗೆ ಒಂದು ದೊಡ್ಡ ಪೂಜೆ ಮಾಡ್ತೇನೆ. ಇದು ಬಾಬಾರಿಗೆ ಬೇಕಾಗಿಲ್ಲ. ಫಲಾಪೇಕ್ಷೆ ಬಾಬಾದವರಿಗೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ, ನಿಮ್ಮ ದೇವರಲ್ಲಿ ನೀವು ಕೇಂದ್ರೀಕರಿಸಿ. ದೇವರ ಹತ್ರ ನಿಮ್ಮ ಬೇಕು ಬೇಡೋ ಆತನಿಗೆ ಗೊತ್ತಿದೆ. ಅದಕ್ಕಾಗಿ ಭಗವದ್ಗೀತೆಯಲ್ಲಿ 700 ಶ್ಲೋಕದಲ್ಲಿ ಶಿಕ್ಷ ಪರಮಾತ್ಮ ನಮ್ಮ ಬೇಕು ಬೇಡಗಳ ಆಶೆ ಆಕಾಂಕ್ಷೆಗಳಿಗೆ ಪರಮಾತ್ಮ ನೀವೆಲ್ಲರೂ ಮೂರ್ಖರು ಅಂತ ಹೇಳ್ತಾನೆ. ಯಾಕೆಂದರೆ ನಮ್ಮ ಬೇಡಿಕೆ ಭಗವಂತನಿಗೆ ಗೊತ್ತಿದೆ, ನಾವು ಪುನಃ ಅವನಿಗೆ ಹೇಳಬೇಕು ಅವಶ್ಯಕತೆ ಇಲ್ಲ. ಯಾಕೆ ಬಾಬಾ ಹೇಳ್ತಾರೆ, ಫಲಾಪೇಕ್ಷೆಯಲ್ಲಿದೆ ಕೆಲಸ ಮಾಡಬೇಕು. ಮನಸ್ಸಿನ ಕಲ್ಮಶಗಳು ಯಾವ ರೀತಿ ದೂರ ಆಗಬೇಕೆಂದರೆ, ನಾವು ಇವತ್ತು ಅಡುಗೆ ಮಾಡಿದಂಥ ಪಾತ್ರೆಗಳು ಕಲ್ಮಶ ಆಗಿದೆ, ಅದನ್ನು ನಾವು ಸಬೀನನ ವಿಮ್ ಹಾಕಿ ತೊಳಿತೇವೆ. ಹಾಗೆ ಮನಸ್ಸಿನ ಕಲ್ಮಶ ಆಗೇ ಆಗ್ತದೆ ಪ್ರತಿಯೊಬ್ಬರಿಗೂ. ಮನುಷ್ಯ ಸಹಜವಾದಂಥ ಸ್ವಭಾವ. ಹಾಗಾಗಿ ಒಂದೇ ದೇವರ ನಾಮಸ್ಮರಣೆ, ಜಪ, ತಪ, ಧ್ಯಾನ, ಸಂಕೀರ್ತನೆ ಅದಕ್ಕೆ ಬಾಬಾರೇ ಹೇಳಿದ್ದಾರೆ. ಹಾಗಾಗಿ ಆತ್ಮ ಸಾಕ್ಷಾತ್ವವನ್ನು ಮಾಡಿಸ್ಕೊಳ್ಬೇಕು. ಹಾಗಾಗಿ ದೇಹವೇ ನಾನು ಅಂತ ತಿಳ್ಕೊಳ್ಬಾರ್ದು. ದೇಹಕ್ಕೆ ಅಂಟಿಕೊಂಡು ಈ ಆತ್ಮ ಇದೆ, ಆತ್ಮ ನೋಡ್ತಾ ಇರ್ತಾರೆ. ಇದು ನಾವು ಬಾಯಿಯ ಅಂಗಗಳು ಮಾಡುವ ಕಾರ್ಯ, ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಇಷ್ಟೆಲ್ಲ ಗುಣಗಳನ್ನು ಇಟ್ಕೊಂಡವ ರೂಢಿಸ್ಕೊಳ್ಬೇಕು. ಬಾಬಾರವರಿಗೆ ಗುರುಗೆ ಶರಣಾಗಬೇಕು. ಹಾಗಾಗಿ ನಮಗೆ ಅಧ್ಯಾತ್ಮ ಸಾಧನೆಯನ್ನು ಸಾಯಿ ಭಕ್ತರಲ್ಲಿ ನಾನು ಕೇಳ್ಕೊಡ್ತೀನಿ. ಸಾಯಿಬಾಬನೇ ಮಹಾಗುರು, ಆತನೇ ಗುರುವನ್ನು ನೀವು ಇವತ್ತು ಗುರುವಾರ ಬಾಬಾವರ ಸನ್ನಿಧಿಯಲ್ಲಿ ಎಷ್ಟೋ ಭಕ್ತರು ವಿವಿಧ ಭಕ್ಷ್ಯ ಭೋಜನಗಳನ್ನು ಮಾಡಿ ಪುಷ್ಪಾಲಂಕಾರವನ್ನು ಮಾಡಿಕೊಂಡು ಆತನನ್ನು ಕಣ್ಣುಗಳಿಗೆ ನಿಮ್ಮ ನೇತ್ರಗಳನ್ನು ಜೋಡಿಸಿಕೊಳ್ಳಿ. ನಿಮ್ಮ ಅಂತರಾತ್ಮವನ್ನು, ನಿಮ್ಮ ಜೀವಾತ್ಮವನ್ನು ಬಾಬಾವರ ಅಂತರಾತ್ಮದಲ್ಲಿ ಸೇರಿಸಿಕೊಳ್ಳಿ. ಆತನೇ ಗುರು, ಮಹಾನ್ ಗುರು. ಇದನ್ನು ನೀವು ಎಲ್ಲೂ ಹುಡುಕಬೇಕಾಗಿಲ್ಲ. ಇದು ಮರುಭೂಮಿಯಲ್ಲಿ ಎಲ್ಲಿ ನೀರು ಸಿಗ್ತದೆಯೋ ಅಲ್ಲಿ ಅದೆಲ್ಲ ತಾತ್ಪೂರ್ತಿಕ. ಮರುಭೂಮಿಯಲ್ಲಿ ನಾವು ನೀರಿನ ಜಲ ಕಾಡ್ತೀವಿ, ಅದೆಲ್ಲ ತಾತ್ಪೂರ್ತಿಕ. ಅದಕ್ಕೆ ಎಲ್ಲೂ ಹುಡುಕಬೇಕಾಗಿಲ್ಲ. ಬಾಬಾವರನ್ನೇ ಅಷ್ಟೇ ಶರಣವಾಗಿ, ಅಥವಾ ನಿಮ್ಮ ಕುಲದೇವರನ್ನು ಶರಣಾಗಿ, ನಿಮ್ಮ ಆರಾಧ್ಯ ದೇವರನ್ನು ಶರಣಾಗಿ. ಹಾಗಾಗಿ 8 ಗುಣಗಳನ್ನು ಬಾಬಾವರ ನುಡಿಸ್ಕೊಂಡು ಬಾಬಾವರಿಗೆ ಶರಣರಾಗಿ. ಅದಕ್ಕಾಗಿ ಈ ಸಾಧನೆಗೆ ಆಗುವ ಬಾಧ್ಯತೆಗಳನ್ನು ಬಾಬಾರವರು ಅದನ್ನು ಬಿಡಿಸಿ ಹೇಳಿದ್ದಾರೆ. ಇಷ್ಟೆಲ್ಲ ಆದಮೇಲೂ ದೈವ ಕೃಪೆ ಬೇಕು ನಿಮಗೆಲ್ಲ. ಹಾಗಾಗಿ ದೈವ ಕೃಪೆ, ಸಾಂಸಾರಿಕನಾಗಿದ್ದರೂ ಸಹ ನಿಮಗನಿಸ್ಬೋದು, ಇಷ್ಟೆಲ್ಲ ನಾವು ಸಾಧನೆ ಮಾಡಬೇಕು, ಸಂಸಾರ ಬಿಡಬೇಕಾ, ಬಂಧು ಬಳಗರನ್ನು ಬಿಡಬೇಕಾ, ಮಕ್ಕಳನ್ನು, ಏನಿಲ್ಲ. ಯಾರು ಭಗವಂತ ಎಲ್ಲವನ್ನು ಬಿಡುವಂಥ ಭಗವದ್ಗೀತೆಯಲ್ಲಿ ಎಲ್ಲೂ ಹೇಳಿಲ್ಲ. ಆದರೆ ಆ ಮಾರ್ಗಕ್ಕೆ ಹೋಗಲಿಕ್ಕೆ ಭಗವಂತ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಅದಕ್ಕಾಗಿ ಇದು ಬಾಬಾ ಅವರು ಕೊಟ್ಟಂಥ ಬ್ರಹ್ಮಜ್ಞಾನ. ಅದಕ್ಕಾಗಿ ನಾನು ಹೇಳ್ತೇನೆ, ದಯವಿಟ್ಟು ಸಾಧಕರೇ, ಸಾಯಿ ಭಕ್ತರೇ, ನಾನು ಎಲ್ಲರೆಲ್ಲ ಕೇಳ್ಕೊಳ್ತೇನೆ, ಅಲ್ಲ ಸಲ್ಲದ ವಿಚಾರಗಳಲ್ಲಿ, ಯಾವತ್ತು ಮಾಧ್ಯಮಗಳಲ್ಲಿ ನಾವು ಏನೇನೋ ಹುಡುಕ್ತಾ ಹೊಡ್ತೀರಿ. ಇವತ್ತು ನಮಗೆ ಕೆಲವೊಂದು ವಿಚಾರಗಳ ಬಗ್ಗೆ ಏನೋ ತಿದ್ದುಪಡಿ ಮಾಡ್ಕೊಂಡು ಏನೇನೋ ಒಂದು ವಿಷಯಗಳನ್ನು ಹಾಕಿ ಬಾಬಾ ಅವರ ಇರುವಂಥ ಭಾವನೆಗಳನ್ನು, ಭ್ರಮೆಗಳನ್ನು
ಅದನ್ನು ಒಂದು ಬೇರೆ ದಾರಿ ಕಡೆಗೆ ಒಯ್ಯುತ್ತಿದ್ದರ ಒಂದು ಖೇದ ಇದೆ. ಹಾಗಾಗಿ ನಾವು ಭಕ್ತರು ಸಹ ನಾನು ನೋಡ್ತೀನಿ ಮಾಧ್ಯಮದಲ್ಲಿ ಅಥವಾ ನಿಮ್ಮ ಎಲ್ಲ ನೋಡುವಾಗ ಯಾರೂ ಸಾಹಿತ್ಯ ಚಿತ್ರದ ಬಗ್ಗೆ ಅದರ ವಿಡಂಬನೆಯನ್ನು ಮಾಡ್ತಾನೇ ಇಲ್ಲ. ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ನೀವು ಸಾಹಿತ್ಯ ಚರಿತ್ರೆ ಅಧ್ಯಯನ ಮಾಡಿ, ಸಾಹಿತ್ಯದ ವಿಚಾರಗಳನ್ನು ನೀವು ಸಹ ಸಾದರಪಡಿಸಿ, ಸಾಹಿತ್ಯದಲ್ಲಿರುವಂಥ ಮೂಲ ತತ್ವಗಳನ್ನು ಬಾಬಾ ಅವರ ಮುಖಾರವಿಂದದಿಂದ ಬಂದಂಥ ವಿಚಾರಗಳನ್ನು ಹೇಮಾಡ್ ಪಂತ್ರವರು ಏನು ಉಲ್ಲೇಖ ಮಾಡಿದ್ದಾರೆ ಅದನ್ನು ನಿರೂಪಿಸಿ ಅಂತ ಕೇಳಿಕೊಡುತ್ತಾ ಇವತ್ತಿನ ಗುರುವಾರ ದಿನದ ಈ ಸಂಚಿಕೆಯಲ್ಲಿ ಬಾಬಾ ಅವರ ಬ್ರಹ್ಮಜ್ಞಾನದ ವಿಚಾರಗಳನ್ನು ಇವತ್ತು ಸಹ ನಾನು ಬಾಬಾರವರು ಆ ಮಸೀದಿಯಲ್ಲಿ ಕುಳಿತಿದ್ದರಂಥ ಭಾವವನ್ನು ಮನಸ್ಸಿನಲ್ಲಿ ತಾಳ್ಕೊಂಡು ಬಾಬಾರವರು ಇದನ್ನು ಬ್ರಹ್ಮಜ್ಞಾನವನ್ನು ನಮಗೆ ಹೇಳಿದ್ದಾರೆ, ನಮಗೆ ನಿರೂಪಿಸಿದ್ದಾರೆ ಅಂತ ಹೇಳಿಕೊಂಡು ಆದಷ್ಟು ನಾವು ಅದನ್ನು ಸಾಧನೆ ಮಾರ್ಗಕ್ಕೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಗುರುವಾರ ಇವತ್ತು ನಿಮ್ಮ ಈ ಮುಂಜಾನೆ ಪೂಜೆ, ಮಧ್ಯಾಹ್ನದ ಪೂಜೆ, ಆರಾಧನೆ, ಜಪ, ತಪ, ಸೇವೆ ಮುಖ್ಯ. ಬಾಬಾ ಅವರು ಹೇಳ್ತಾ ಇರೋದು ಮತ್ತೇನು ಕೇಳ್ತಾ ಇಲ್ಲ, ಬಾಬಾ ಅದನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ಬಾಬಾರವರಿಗೆ, ನಿಮ್ಮ ಕುಲದೇವರಿಗೆ, ಆರಾಧ್ಯ ದೇವರಿಗೆ, ಗುರುದೇವ ದತ್ತ ರಾಘವೇಂದ್ರ ಸ್ವಾಮಿ ನಿಮ್ಮೆಮ್ಮ ಆರಾಧ್ಯ ಗುರು ಒಬ್ಬನೇ. ಹಾಗಾಗಿ ಆತನ ಶರಣರಾಗಿ ಹೇಳ್ತಾ ಈ ಸಂಚಿಕೆಗೆ ನಾನು ವಿಶೇಷವಾದ ಸಂಚಿಕೆಗೆ ನಾನು ವಿರಾಮ ಹಾಕ್ತೇನೆ. ಎಲ್ಲರಿಗೂ ಶುಭವಾಗಲಿ. ಅನಂತಕೋಟಿ ಬ್ರಹ್ಮಾಂಡನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.